ಚೆನ್ನಾಗಿತ್ತು ಮೂವಿ, ಚೆನ್ನಾಗಿ ರಿಯಲಿಸ್ಟಿಕ್ ಆಗಿತ್ತು. ಒಳ್ಳೆ ಲವ್ ಸ್ಟೋರಿ ಇಲ್ಲ, ಟ್ರಾಜಿಕ್ಕೆ, ಬಟ್ ಆದರೂ ಟ್ರೂ ಆಗಿತ್ತು, ಅಂದರೆ ರಿಯಲ್ ಆಗಿತ್ತು, ರಿಯಲಿಸ್ಟಿಕ್ ಆಗಿ ತೆಗೆದಿದ್ದಾರೆ. ಈಗಿನ ಕಾಲದಲ್ಲಿ ಐ ಹ್ಯಾವ್ ನೋ ಐಡಿಯಾ. ಥ್ಯಾಂಕ್ ಯು ಅಷ್ಟೇ. ತುಂಬ ಚೆನ್ನಾಗಿತ್ತು. ನನಗೆ ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಲಾಸ್ಟ್ ಎಂಡಿಂಗ್ ಐ ಡಿಂಟ್ ಎಕ್ಸ್ಪೆಕ್ಟ್, ಬಟ್ ಐ ವಾಂಟೆಡ್ ದ್ಯಾಟ್ ಎಂಡಿಂಗ್, ಬಟ್ ಇಟ್ ವಾಸ್ ದಟ್. ಮೆಸೇಜ್ ಚೆನ್ನಾಗಿ ಕೊಟ್ರೆ ಮಾಡಿದ್ರು, ಚೆನ್ನಾಗಿತ್ತು. ಆ ಸ್ಟೋರಿ ಇಷ್ಟ ಆಯಿತು. ಮೂವಿ ಚೆನ್ನಾಗಿತ್ತು. ಈಗಿನ ಜನ್ರೇಷನಿಗೆ ಕರೆಕ್ಟ್ ಇದೆ ಹಂಗೆ ಅನ್ಸುತ್ತೆ. ಫುಲ್ ಸ್ಟೋರಿ ಇಷ್ಟ ಆಯಿತು, ಚೆನ್ನಾಗಿತ್ತು. ಜಾಸ್ತಿ ಹುಡುಗರನ್ನ ಡಾಮಿನೇಟ್ ಮಾಡ್ತಾರೆ ಮೂವೀಸ್ ಅಂದರೆ, ಚೆನ್ನಾಗಿತ್ತು. ಅಂದರೆ ಜನ್ರೇಷನ್ ಸೆಟ್ಗೆ ಹೇಗಿರುತ್ತೋ ಎಕ್ಸ್ಪೀರಿಯನ್ಸ್ ಹಾಗೆ ಇತ್ತು ಲವ್ ಸ್ಟೋರೀಸ್. ಚೆನ್ನಾಗಿದೆ ಮೂವಿ. ಇಲ್ಲ, ಮೂವಿ ಸೂಪರ್ ಆಗಿದೆ. ಲವ್ ಸ್ಟೋರಿ ಮೂವಿ ನನಗೆ ಮಾತಾಡೋಕೆ ನಾಚೆ ಆಗುತ್ತೆ. ದಯವಿಟ್ಟು ಮಾತ್ರ ಮೂವಿ ಮಾತ್ರ ಚೆನ್ನಾಗಿದೆ. ಕರ್ನಾಟಕದವರು ಬಂದು, ಪ್ರತಿಯೊಬ್ಬರು ಕನ್ನಡಿಗರು ಬಂದು ಮೂವಿ ನೋಡಬೇಕು ಅಂತ ಕೇಳ್ಕೊತಿದ್ದೀವಿ ಅಷ್ಟೇ. ಹೇಗಿದೆ ಆ ಮೂವಿ ಸೂಪರ್ ಆಗಿದೆ. ಅನೀಶ್ ಅವ್ರ ಆಕ್ಟಿಂಗ್ ಹೇಳಿ, ಹೀರೋಯಿನ್ಸ್ ಹೇಳಿ. ಎಲ್ಲರೂ ಚೆನ್ನಾಗಿ ಮಾಡೋರು. ಈಗ ಅತಿಯಾದ ಲವ್ ಒಳ್ಳೇದಲ್ಲ? ಒಂದು ಸೆಟ್ಲ್ ಆದ್ಮೇಲೆ ಲವ್ ಮಾಡಿದ್ರೆ ಒಳ್ಳೇದು. ಇವಾಗೆಲ್ಲ ಬಡ ಅನ್ಸುತ್ತೆ. ಈ ಸಿನಿಮಾದಲ್ಲಿ ಏನು ಅನಿಸ್ತು? ಲವ್ವೇ ಮಾಡಬಾರ್ದು. ಮೊದಲು ಲೈಫಲ್ಲಿ ಏನಾದ್ರು ಒಂದು ಮಾಡಬೇಕು, ಅಚೀವ್ಮೆಂಟ್ ಮಾಡಬೇಕು, ಆಮೇಲೆ ಲವ್ ಮಾಡಬೇಕು. ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಲವ್ ಮಾಡಬೇಕು ಲೈಫಲ್ಲಿ. ಸರ್ ಹೌದು, ಆಗುತ್ತೆ ಇದೆಲ್ಲ. ಅದಕ್ಕೆ ಲೈಫಲ್ಲಿ ಮೊದಲು ಏನಾದ್ರು ಒಂದು ಅಚೀವ್ ಮಾಡಿಬಿಟ್ಟು ಆಮೇಲೆ ಲವ್ ಮಾಡಬೇಕು. ಸುಮ್ಮನೆ ಯಾಮಾರಬಾರ್ದು ಮಿಸ್ಟೇಕ್ ಮಾಡಿಬಿಟ್ಟು. ಇಲ್ಲ ಸರ್, ಲೈಫಲ್ಲಿ ಮೊದಲು ಅಚೀವ್ ಮಾಡಿಬಿಟ್ಟು ಆಮೇಲೆ ಲವ್ ಮಾಡೋಣ ಅಂತ. ಫಿಲಮ್ ಮಾತ್ರ ಚೆನ್ನಾಗಿದೆ. ಇನ್ನೂ ಚೆನ್ನಾಗಿ ಹೊಡಲಿ, ಚೆನ್ನಾಗಿ ಬೆಳೀಲಿ. ಇವರು ಕಲಾವಿದ ಚೆನ್ನಾಗಿದ್ದಾರೆ. ಲವ್ ಮಾಡಿದ್ರೆ ಒಬ್ಬರನ್ನ ಲವ್ ಮಾಡಬೇಕು. ಜೀವನದಲ್ಲಿ ಎರಡು ಆಟ ಆಡಬಾರ್ದು. ಯಾರೇ ಮಾಡಿದ್ರು ಅಷ್ಟೇ. ಒಬ್ಬರಿಗೆ ಒಂದು ಬಾಳು ಕೊಟ್ಟ ಮೇಲೆ ಅವರು ಒಳ್ಳೆ ಇದಾಗಿ ಬದುಕಬೇಕು. ಅವ್ರಿಗೊಂದು ಕಷ್ಟ ಕೊಟ್ಟು ಇವ್ರಿಗೂ ಕಷ್ಟ ಕೊಟ್ಟು ಇವ್ರು ಎರಡೇ ಇದರಲ್ಲೂ ಆಟ ಆಡಬಾರ್ದು. ಅದೇ ನಮ್ಮ ಇಷ್ಟ. ನಿಮಗೆ ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಅಂದರೆ ಅವರು ಅವರಪ್ಪ ಇನ್ಸ್ಪೆಕ್ಟ್ರ್ ಇದು ಮಾಡಿದಾರಲ್ಲ, ಪೊಲೀಸು, ಅದು ಭಾರಿ ಇಷ್ಟ ಆಯಿತು. ತಂದೆ ಮಗ ಯಾವ ಥರ ಬೆಳೀತಾರೆ ಅನ್ನೋದು ಒಂದು ಭಾರಿ ಇದಾಯ್ತು ನನಗೆ. ತಂದೆ ಯಾವ ಥರ ಬೆಳೆಸ್ತಾರೆ ಗಿಡವ ಅನ್ನೋದು ಗೊತ್ತಾಯಿತು. ಮರ ಯಾವ ಥರ ಬೆಳೆಸ್ಬೇಕು ಅನ್ನೋದು ಗೊತ್ತಾಯಿತು. ಈಗ ಜನ್ರೇಷನ್ ಬಗ್ಗೆ ತೋರಿಸ್ತಾರೆ. ಹುಡುಗ ಯಾವ ರೀತಿ ಇರ್ತಾನೆ, ಹುಡುಗಿ ಯಾವ ರೀತಿ ಇರ್ತಾನೆ. ಅಂದರೆ ಟ್ರೆಂಡಿಗಿರೋದೇ ಹಂಗೆ, ಅದೇನು ಮಾಡೋಕ್ಕಾಗಲ್ಲ. ನಮ್ಮ ಕಾಲ ಅಲ್ಲ ಅದು. ಈಗಿರೋದೇ ಟ್ರೆಂಡ್ ಅದೇ ಥರ. ಅಂದರೆ ನಾವು ಯಾವ ಥರ ನಾವು ಜೀವನದಲ್ಲಿ ಯಾವ ಥರ ಬದಲಾವಣೆ ಆಯ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಯಿತು. ಓಕೆ, ಥ್ಯಾಂಕ್ ಯು. ಮೂವಿ ಬಗ್ಗೆ ಏನು ಹೇಳೋದು, ಲವ್ OTP. ನಮ್ಮ ಜಾನ್ವಿಕಾ ಬಂದಾದ್ಮೇಲೆ ಅಂತೂ ನಮ್ಗೆ ಫುಲ್ ಜೋಶ್ ಕೊಡ್ತು. ಇಬ್ಬರು ಹೀರೋಯಿನ್ಸು ನನಗೆ ಗೊತ್ತಿರೋ ಹೀರೋಯಿನ್ಸು, ಬಟ್ ಅನೀಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಜಾನ್ವಿಕಾ ನಕ್ಷತ್ರ ಕ್ಯಾರೆಕ್ಟರ್ ಅಂತೂ ತುಂಬ ಸೂಪರವಾಗಿತ್ತು. ಏನು ಅಂತ ಹೇಳಿದ್ರೆ, ನಾವೆಲ್ಲ ಲವ್ ಸ್ಟೋರಿಯಲ್ಲಿ ನಾರ್ಮಲಾಗಿ ಲವ್ ಸ್ಟೋರಿ ಅಂದರೆ ಲವ್ ಸ್ಟೋರಿ ಅಂದ್ಕೊಂಡ್ವಿ. ಇಲ್ಲಿ ಬಂದಾದಮೇಲೆ ಗೊತ್ತು, ಇಟ್ ವಾಸ್ ಫಿಲ್ಡ್ ವಿತ್ ಎಮೋಷನ್ಸ್. ಆ್ಯಕ್ಚುಲಿ ಅವರು ದೂರ ಆದಮೇಲೇನೂ ದೂರ ಆದರೂ ಒಂದ್ಸಲ ಒಂಥರ ನೆಕ್ಸ್ಟ್ ಪಾರ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಆಲ್ ವಾಚ್ ಫಾರ್ ವೆಯ್ಟ್ ಫಾರ್ ದಿ ನೆಕ್ಸ್ಟ್ ಇದು ಪಾರ್ಟ್ 2 ವೆಯ್ಟ್ ಮಾಡೋಣ. ಥ್ಯಾಂಕ್ ಯು. ದ ಮೂವಿ ವಾಸ್ ಎಕ್ಸಲೆಂಟ್. ತುಂಬ ಚೆನ್ನಾಗಿತ್ತು. ಫ್ರೆಶ್ ಕಾನ್ಸೆಪ್ಟ್ ಆ್ಯಂಡ್ ರಿಯಲ್ ಸ್ಟೋರಿನ ಸ್ಕ್ರೀನ್ ಮೇಲೆ ನೋಡ್ದ ಹಾಗಿತ್ತು. ಸೊ ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್ ಲೈಫ್ಸಲ್ಲಿ ಹೀಗೆ ನಡೀತಿರುತ್ತೆ. ಸೊ ಐ ರಿಯಲಿ ಫೆಲ್ಟ್ ಹ್ಯಾಪಿ ವಾಚಿಂಗ್ ದಿಸ್ ಮೂವಿ. ಥ್ಯಾಂಕ್ ಯು ಸೋ ಮಚ್.